ಹಾಯ್ ಫ್ರೆಂಡ್ಸ್, ನಮಸ್ತೆ. ಕರ್ನಾಟಕದಲ್ಲಿ VAO ನೇಮಕಾತಿ ನಡೆಯುತ್ತಿದೆ. ಇವಾಗ ಒಟ್ಟು 572 ಹುದ್ದೆಗಳು ಖಾಲಿ ಇದ್ದಾವೆ. ಕಲ್ಯಾಣ ಕರ್ನಾಟಕ 67 ಹಾಗೂ ಕಲ್ಯಾಣೇತರ ಕರ್ನಾಟಕ 505 ಹುದ್ದೆಗಳು ಖಾಲಿ ಇದ್ದಾವೆ. ಅಂದಾಗಿ ಇದರ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಸೆಕೆಂಡ್ PUC ಆಗಿದ್ದರೆ ಸಾಕು. ಇಂಟರ್ವ್ಯೂ ಇರೋದಿಲ್ಲ, ನೋ ಇಂಟರ್ವ್ಯೂ. ಹಾಗೆ ಸ್ಯಾಲ್ರಿ ಬಂದು 34,000 ಸ್ಟಾರ್ಟಿಂಗ್ ಬೇಸಿಕ್ ಪೇಮೆಂಟ್ ಆಗಿರುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಇದೇ ತಿಂಗಳ 11ನೇ ತಾರೀಕು, ನಿನ್ನೆ ಆಗಿರುತ್ತದೆ. ಹಾಗೆ ಕೊನೆಯ ದಿನಾಂಕ ಬಂದುಬಿಟ್ಟು ಇದೇ ತಿಂಗಳ 30ನೇ ತಾರೀಕು ಆಗಿರುತ್ತದೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು, ಇದು ದಿನಾಂಕ 10/7/2026ರಂದು ಈ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ಜಿಲ್ಲಾವಾರು ಹುದ್ದೆಗಳ ವಿವರ ಇದೆ, ನೀವು ನೋಡ್ಬೋದು. ಹಾಗೆ ಮುಂದುವರೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡ್ಬೋದು ಫ್ರೆಂಡ್ಸ್, ಉಳಿದ ಜಿಲ್ಲೆಗಳ ವೇಕೆನ್ಸಿ ಇಷ್ಟೆಲ್ಲ ಖಾಲಿ ಇದ್ದಾವೆ. ಪ್ರತಿ ಜಿಲ್ಲೆಗೂ ಎಷ್ಟೆಷ್ಟು ವೇಕೆನ್ಸಿ ಖಾಲಿ ಇದ್ದಾವೆ ಅಂತ ಇಲ್ಲೆಲ್ಲ ಕಾಣ್ಬೋದು. ಇನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ವೇಳೆ ನೋಡ್ಬೋದು ಇಲ್ಲಿ ಫ್ರೆಂಡ್ಸ್. ಶುಲ್ಕ ಪಾವತಿಗೆ ಲಾಸ್ಟ್ 31ನೇ ತಾರೀಕು ಇರುತ್ತೆ. ಇನ್ನು ಪರೀಕ್ಷಾ ದಿನಾಂಕ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಂತರ ತಿಳಿಸ್ತಾರೆ. ಪತ್ರಿಕೆ 1, ಪತ್ರಿಕೆ 2 10/4/2026ರಂದು ನಡೆಸುತ್ತಾರೆ. ಪತ್ರಿಕೆ 1ನಲ್ಲಿ ಸಾಮಾನ್ಯ ಜ್ಞಾನ ಅದೆಲ್ಲ ಇರುತ್ತೆ, ಭಾರತದ ಸಂವಿಧಾನ, ಮೂಲ, ಇತಿಹಾಸ ಅದೆಲ್ಲ ಇದೆ. ಪತ್ರಿಕೆ 2ರಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಪತ್ರಿಕೆ 2 ಇದು ಒಟ್ಟು 2 ಪತ್ರಿಕೆಗಳು 100 ಅಂಕಗಳಿಗೆ ಇರುತ್ತವೆ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಒಂದೇ ದಿನ ಬೆಳಗ್ಗೆ ಮತ್ತು ಮಧ್ಯಾಹ್ನ ನಡೆಸ್ತಾರೆ. ಇದಿಷ್ಟು ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಿಸಿದ ಮಾಹಿತಿಯಾಗಿದೆ. ಇನ್ನು ಇಂಥದ್ದೇ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.